ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಕರ್ನಾಟಕದಲ್ಲಿ ಇಂಥ ಪ್ಲೇಸ್ ಇದೆ ಎಂಬುದು ನೀವು ನಂಬ್ತೀರಾ? ಬನ್ನಿ ತೋರಿಸ್ತೀನಿ. ಅದು ಎಲ್ಲಿದೆ ಅಂದರೆ ನಮ್ಮ ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ ತಾಲೂಕಿನ ಕಂದುಕೂರು ಎಂಬ ಗ್ರಾಮ. ಈ ಗ್ರಾಮದಲ್ಲಿ ಕೊಂಡ ಮಹೇಶ್ವರಿ ದೇವಿ ನೆಲೆ ನಿಂತ ಜಾಗ. ಈ ಜಾಗದಲ್ಲಿ ತುಂಬ ವರ್ಷಗಳಿಂದ ಒಂದು ಇತಿಹಾಸವಿದೆ. ಅದು ಏನಂತಂದರೆ ಬನ್ನಿ ತೋರಿಸ್ತೀನಿ. ಅದೇ ರೀತಿ ನೀವು ನಮ್ಮ ಪೇಜಿಗೆ ಫಸ್ಟ್ ವಿಸಿಟ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ದೇವಸ್ಥಾನಕ್ಕೆ ಏನಪ್ಪ ವಿಶೇಷ ಅಂದರೆ, ಈ ದೇವಸ್ಥಾನದ ಮೇಲೆ ತುಂಬ ಭಕ್ತಾದಿಗಳು ಬರ್ತಾರೆ. ಅದು ಎಲ್ಲೆಲ್ಲಿಂದ ಅಂದರೆ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್ ಮುಂತಾದ ದೇಶಗಳಿಂದ, ರಾಜ್ಯಗಳಿಂದ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಕೊಡ್ತಾರೆ. ಅದು ಏಕೆಂದರೆ ಇಲ್ಲೊಂದು ವಿಶೇಷವಿದೆ. ಏನಪ್ಪ ವಿಶೇಷ ಅಂದರೆ, ಇಲ್ಲಿ ಚಿಕ್ಕವರು ದೊಡ್ಡವರು ಅನ್ನದೇ ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದರೆ ಎಲ್ಲರೂ ಚೇಳು ಹಿಡಿಯುವುದು ಕಾಮನ್ ಆಗಿ ಹಿಡಿಯುತ್ತಾರೆ. ನಾವು ದಿನಕಾಲ ತಿರುಗುವ ಸಮಯದಲ್ಲಿ ಏನಾದರೂ ಚೇಳು ಕಾಣಿದರೆ ಸತ್ತೊಡೆಯುವ ಆಲೋಚನೆ ಇರುತ್ತೆ. ಆದರೆ ಅದೇ ಜನರು ಈ ದೇವಸ್ಥಾನದಲ್ಲಿ ಚಿಕ್ಕವರು ದೊಡ್ಡವರು ಅನ್ನದೇ ಎಲ್ಲರೂ ಪ್ರತಿಯೊಬ್ಬರು ಚೇಳುಗಳನ್ನು ಹಿಡಿಯುತ್ತಾರೆ. ಎಂಥ ಮಹಿಮೆ ಇದೆಯಲ್ಲ ಈ ದೇವಸ್ಥಾನಕ್ಕೆ. ಬನ್ನಿ ನೋಡೋಣ. ಅದು ಈ ಜನಸಾಗರ ನೋಡಿದರೆ ನಿಮಗೆ ಅರ್ಥವಾಗುತ್ತೆ ಈ ದೇವಿಯ ಮಹಿಮೆ ಎಷ್ಟಿದೆ ಎಂಬುದು. ಈ ಊರಿನ ಜನತೆ ನಮ್ಮ ಕುಲದೇವತೆ ಎಂದೇ ಪೂಜಿಸುತ್ತಾರೆ ಈ ದೇವರನ್ನು. ಅದೇ ರೀತಿ ತುಂಬ ದೂರ, ಅದೇ ರೀತಿ ತುಂಬ ಎತ್ತರದಲ್ಲಿ ನೆಲೆ ನಿಂತ ಕೊಂಡ ಮಹೇಶ್ವರಿ ದೇವಿ. ಈ ದೇವಿಗೆ ನಾಗರ ಪಂಚಮಿಯಂದು ಜಾತ್ರಾ ಮಹೋತ್ಸವವನ್ನು ಮಾಡುತ್ತಾರೆ. ಈ ವರ್ಷಕ್ಕೆ ಒಮ್ಮೆ ಮಾಡುವ ಜಾತ್ರಾ ಮಹೋತ್ಸವದಲ್ಲಿ ಚಿಕ್ಕವರು ದೊಡ್ಡವರು ಅನ್ನದೇ ಎಲ್ಲರೂ ಚೇಳುಗಳನ್ನು ಸಂತೋಷದಿಂದ ಇರುತ್ತಾರೆ. ಯಾವ ಥರ ಎಂದರೆ, ನಾವು ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇಲ್ಲದೆ ಇರ್ತಾರೆ. ಬನ್ನಿ ನೋಡೋಣ, ನಾವು ಹಿಡಿಯೋಣ ಸ್ವಲ್ಪತ್ತು. ಏನೈತ್ರಿ ಕಣ್ಣು ತಂಪು ಮಾಡ್ಕೋತ ಹೊಂಟಿವಿ. ಸುಂದರ ಪ್ರಕೃತಿಯಲ್ಲಿ ನೆಲೆ ನಿಂತ ಶ್ರೀ ಕೊಂಡ ಮಹೇಶ್ವರಿ ದೇವಸ್ಥಾನ. ಸುತ್ತಮುತ್ತಲಿನ ವಾತಾವರಣದ ಬೆಟ್ಟಗಳ ಮಧ್ಯೆಯಲ್ಲಿ ನಿಂತ ಅದೇ ಕೊಂಡಿ ಅದೇ ವಿಡಿಯೋ ಮಾಡೀನಿ ಮಾಡು, ವಿಡಿಯೋ ಮಾಡು, ಫೋಟೋ. ನೀವು ಬೆಳಗಾವಿ ಹುಡುಕ್ಯಾಡ್ರೂ ಸಿಗಲ್ಲ ಈಗ. ಯಾರ ಮೇಲೆ ಇದ್ದು ತಗೋಬೇಕು, ಆರಾಮ್ ಹಿಡ್ಕೋಬೇಕು ನೋಡ್ರಿ. ಬರ್ತ ತೋರಿ ಈಗ ತ್ರಾಸ ಆಗ್ರಿ ಅಂದ್ಬೇಡ್ರಿ.